ನಮಸ್ತೆ, ಶಶಿಕುಮಾರ್ ಅಂತ, ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು. ಸರ್, ಇವಾಗ ಶಾಲೆಗಳನ್ನ ತೆಗೆದುಕೊಂಡಾಗ ಶಾಲಾ ವಾಹನಗಳು 15 ವರ್ಷಕ್ಕೆ ಮತ್ತೆ ಅವನ್ನ ರೋಡಿಂದ ಆಚೆ ಇಡ್ತೇವೆ. ಇಲ್ಲಿ ಸರ್ಕಾರದಲ್ಲಿ ನೀವೀಗ ಹೇಳಿದಾಗೆ ರಿಫರ್ಬ್ ಮಾಡಿ ಅದನ್ನ ಮತ್ತೆ ತುಂಬ ಕಮ್ಮಿ ಖರ್ಚು ಬೀಳುತ್ತೆ ಮತ್ತೆ ಗುಣಮಟ್ಟನೂ ಇರುತ್ತೆ, ಅದನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ. ಅದೇ ಯೋಜನೆ ಯಾಕೆ ಅಂದರೆ ಶಾಲಾ ವಾಹನಗಳು ಅತಿ ಕಮ್ಮಿ ಒಟ್ಟಾರೆ ಕಿಲೋಮೀಟರ್ಗಳನ್ನ ಓಡಾಡ್ತವೆ ಅವ ಒಂದು ವಯಸ್ಸಲ್ಲಿ. ಅಂದರೆ ಹಬ್ಬ ಅಂದರೆ ಒಂದು 50,000 75,000 ಓಡಿರ್ತವೆ ಒಂದು 10 ವರ್ಷಕ್ಕೆ. ಅಂಥ ವಾಹನಗಳಿಗೆ ಯಾಕೆ ಈ ಯೋಜನೆಯ ಅಡಿಯಲ್ಲಿ ಆ ವಾಹನಗಳಿಗೆ ಮತ್ತೆ ರಿಫರ್ಬ್ ಮಾಡಿಬಿಟ್ಟು ಅದನ್ನು ತರೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅನುಕೂಲ ಮಾಡಿಕೊಟ್ರೆ ಸುಮಾರು ಸಾವಿರಾರು ಸಂಸ್ಥೆಗಳಿಗೆ ಅದು ಅನುಕೂಲ ಆಗುತ್ತೆ, ಅದು ನೇರವಾಗಿ ಪಾಲಕ ಪೋಷಕರಿಗೂ ಆರ್ಥಿಕವಾಗಿ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ. ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರ 15 ವರ್ಷಗಳ ಕಾಲ ವಾಹನಗಳನ್ನು ಓಡಿಸ್ಬೋದು. ನೀವು 15 ವರ್ಷಗಳ ಒಳಗಡೆ ನೀವು ಒಂದು ಸಲ ಅಲ್ಲ 2 ಸಲ ರಿಫರ್ಬಿಶ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದದು. ಯಾಕಂದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಸಪ್ರೇಟ್ ಬಸ್ ಯಾವುದೂ ಇಲ್ಲ. ಪ್ರೈವೇಟ್ ಶಾಲೆಗಳವರು ಬಸ್ಸಸ್ನ ಇಟ್ಕೊಂಡಿದ್ದಾರೆ ಅಲ್ವಾ, ಅವ್ರು ಮಾಡ್ಕೋಬೋದು, ಏನು ತೊಂದರೆ ಏನೂ ಇಲ್ಲ. 15 ವರ್ಷಗಳವರೆಗೂ ಕೂಡ ಓಡಾಡ್ಬೋದು ಅವರು. ಅವ್ರಿಗೆ ಕೆಲವೆಲ್ಲ ಅನಾನುಕೂಲಗಳಿತ್ತು, ಅದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದೀನಿ. ಇಲ್ಲೇ ನಮ್ಮ ಯೂನಿಯನ್ನವರೆಲ್ಲ ಇದ್ದಾರೆ, ಸ್ಕೂಲ್ ಬಸ್ಸಸ್ಗೆಲ್ಲ ಮಾಡಿಕೊಟ್ವಲ್ಲ. ಈಗ ಶಾಲೆ ವಾಹನಗಳು ಏನಿದ್ದಾವೆ, ಕಳೆದ ಬಾರಿ ನಾವೇನು ಕಟ್ತಾ ಇದ್ವಿ ಅದನ್ನ ಕಂಪೇರ್ ಮಾಡಿದ್ರೆ ಈ ಸಲ ಜಾಸ್ತಿ ಆಗಿದೆ. ಮೊದಲು ಶಾಲೆಗಳಿಗೆ ತುಂಬ ಎಕ್ಸಂಪ್ಷನ್ ಇತ್ತು, ತುಂಬ ಕಮ್ಮಿ ಪ್ರಮಾಣದಲ್ಲಿ ಟ್ಯಾಕ್ಸ್ ಇತ್ತು. ಈಗ ಶಾಲೆಯ ವಾಹನಗಳಿಗೆ ಹೆಚ್ಚುವರಿ ಟ್ಯಾಕ್ಸ್ ಒಂದು ಕಡೆ ಇದೆ, ಇನ್ನೊಂದು ಕಡೆ ಬಂದುಬಿಟ್ಟು ಈ ವಾಹನಗಳು 15 ವರ್ಷ, ಯಾಕೆಂದರೆ ಅಷ್ಟು ಅವು ಮುಟ್ಟಿರಲ್ಲ ಕಿಲೋಮೀಟರ್ಸು. ಸೊ ಕ್ವಾಲಿಟಿ ಆಫ್ ಇಂಜಿನ್ನು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ರಿಫರ್ಬ್ 15 ವರ್ಷದ ಒಳಗಡೆ ಇರೋಕ್ಕೆ ಮಾಡೋದಕ್ಕೆ ಅವಕಾಶನ 15 ವರ್ಷದ ಮೇಲ್ಪಟ್ಟ ಅನ್ನೋದು ಒಂದು. 15 ವರ್ಷದ ಒಳಗಡೆ, 15 ವರ್ಷಕ್ಕೆ ಮೇಲೆ ಯಾವ ವಾಹನ ಕೂಡ ನಮ್ಮ ದೇಶದಲ್ಲಿ ಅದನ್ನು ಓಡಿಸೋ ಆಗಿಲ್ಲ. ಈಗ ಕೇಂದ್ರ ಸರ್ಕಾರದ ನೀತಿ, ನಮ್ಮ ರಾಜ್ಯ ಸರ್ಕಾರದ್ದಲ್ಲ. ಸರ್ ನಮಸ್ಕಾರ. ಮೊದಲನೇದಾಗಿ ಶಕ್ತಿ ಯೋಜನೆಯನ್ನು ತೆಗೆದುಕೊಂಡು ಬಂದು ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣವನ್ನು ಕೊಟ್ಟಿದ್ದೀರಾ. ಮೊದಲನೇದಾಗಿ ರಾಜ್ಯ ಸರ್ಕಾರವನ್ನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ತಾವು ಈ ಹಿಂದಿನ BJP ಸರ್ಕಾರದ ಹೋರಾಟದ ಸಮಯದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ತಾವು ಭೇಟಿ ಕೊಟ್ಟು ರ್ಯಾಪಿಡೋ ಸಂಸ್ಥೆ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ಬಾರಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ರ್ಯಾಪಿಡೋ ಸಂಸ್ಥೆಯನ್ನು, ಅದರಲ್ಲೂ ಅನಧಿಕೃತವಾಗಿರ್ತಕ್ಕಂತಹ ರ್ಯಾಪಿಡೋ ಸಂಸ್ಥೆಯನ್ನು ನಿಲ್ಲಿಸ್ತೀವಿ ಅಂತೇಳಿ ಒಂದು ಮಾತನ್ನು ಕೊಟ್ಟಿದ್ರಿ. ಅದೇ ರೀತಿ ಈಗ ಆಡಳಿತಕ್ಕೆ ತಮ್ಮ ಸರ್ಕಾರ ಕೂಡ ಬಂದಿದೆ, ಅಭಿನಂದನೆಗಳು. ಸೆಪ್ಟೆಂಬರ್ 11, 2023 ಬೆಂಗಳೂರು ನಗರದಲ್ಲಿ 32 ಖಾಸಗಿ ಒಕ್ಕೂಟಗಳ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡಿದ್ವಿ. ತಾವು ಆ ಸಂದರ್ಭದಲ್ಲೂ ಕೂಡ ಇದು ಅನಧಿಕೃತ ಅಂತ ಹೇಳಿಕೆಯನ್ನು ಕೂಡ ಕೊಟ್ರಿ. ಈಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ರಾಜ್ಯಪಾಲರು ಕೂಡ ಹಿಂದೆ ತೆಗೆದುಕೊಂಡು ಅಂಕಿತವನ್ನು ಹಾಕಿದ್ದಾರೆ, ಆದರೆ ಅದು ಕೂಡ ವೆಹಿಕಲ್ಲು ಮುಂದುವರಿತಾ ಇದೆ. ಅದರ ಜೊತೆಯಲ್ಲಿ ಪೆಟ್ರೋಲ್ ವೆಹಿಕಲ್ ಕೂಡ ಮುಂದುವರಿತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಮುಂದಿನ ಹೋರಾಟ ಮಾಡಬೇಕಾ ಇಲ್ಲ ಮುಂದೆ ನ್ಯಾಯವನ್ನು ಕೊಡ್ತೀರಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಒಂದು 30 ಬೇಡಿಕೆಗಳನ್ನು ಇಟ್ಟು ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಎಷ್ಟು ಸಂಘಟನೆಗಳು, 32 ಸಂಘಟನೆಗಳು 30 ಬೇಡಿಕೆಗಳನ್ನಿಟ್ಟು ಇವರು ಹೋರಾಟ ಮಾಡಿದರು. ಅದರಲ್ಲಿ ಸುಮಾರು 20 ಬೇಡಿಕೆಗಳನ್ನು ಈಡೇರಿಸಿ ಕೊಟ್ಟಿದ್ದೀನಿ. ಒಂದು 4 ಕೋರ್ಟಲ್ಲಿದೆ, ಅದರಲ್ಲಿ ರ್ಯಾಪಿಡೋ ಕೂಡ ಒಂದು. ರ್ಯಾಪಿಡೋ ಅನಧಿಕೃತ ಅಂತ ನಾನೇ ಗೆಜೆಟು ಮಾಡಿಸಿದ್ದೀನಿ, ಅದ್ರ ಮೇಲೆ ಅವರು ಕೋರ್ಟಲ್ಲಿ ಕೇಸಿದೆ. ಆಮೇಲೆ ನಟರಾಜ್ ಶರ್ಮಾ ಅವರು ಇಲ್ಲೇ ಇದ್ದಾರೆ, ಅವರು ವಕೀಲರು. ಅವ್ರು ಯಾವ ವಕೀಲರು ಹೇಳಿದರೋ ಅದೇ ವಕೀಲರನ್ನ ನೇಮಕ ಮಾಡಿದ್ದೀವಿ, ಹಿರಿಯ ವಕೀಲರನ್ನ. ಆರ್ಗ್ಯುಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನಾವು ಏನು ಹಿಂದೆ ಕಮಿಟ್ಮೆಂಟ್ ಮಾಡಿದ್ದೀವಿ ಅದಕ್ಕೆ ಈಗಲೂ ಕೂಡ ಬದ್ಧನೇ ಇದ್ದೀವಿ. ಇದಕ್ಕೆ ಸಾಕ್ಷಿ ನಟರಾಜ್ ಶರ್ಮಾ ಅವರು ಇಲ್ಲೇ ಕೂತಿದ್ದಾರೆ, ಆ ಸಂಘಟನೆಗಳ ಅಧ್ಯಕ್ಷರವರು. ಆಮೇಲೆ ಎಲೆಕ್ಟ್ರಿಕ್ ಆಟೋ, ಇದೇನಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಟ್ರಿಕ್ ಆಟೋಗೆ ಪರ್ಮಿಟೇ ಬೇಕಾಗಿಲ್ಲ ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅವರು ಪರ್ಮಿಟ್ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಅವರು ಪರ್ಮಿಟ್ ಇಲ್ಲದೆ ಓಡಿಸ್ಬೋದು ಅಂತ ಮಾಡಿದ್ದಾರೆ. ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಈಗ ರ್ಯಾಪಿಡೋಗೆ ನಾನು ಏನು ಹೇಳಿದ್ದೀನೋ ಅದನ್ನು ಈಗಲೂ ಬದ್ಧವಾಗೇ ಇದ್ದೀನಿ. ಅದನ್ನು ಕೋರ್ಟಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಒಳ್ಳೆ ಲಾಯರ್ಗೆ ಇಟ್ಟಿದ್ದೀವಿ, ಸೀನಿಯರ್ ಲಾಯರ್ಗೆ ಮಾಡ್ತೀವಿ ಅದನ್ನು. ಸರ್ ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ ಅಂತ, ಬೆಂಗಳೂರು ಯೂನಿವರ್ಸಿಟಿ ರಿಸರ್ಚ್ ಸ್ಕಾಲರ್. ಈಗ
ಶಕ್ತಿ ಯೋಜನೆಯ ಕುರಿತು ಮೇಡಮ್ ಅವರು ಹೇಳಿದ್ರು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ. ಉತ್ತರ ಕರ್ನಾಟಕದ ಅನೇಕ ಹಳ್ಳಿಗಳಿಗೆ ಒಂದೇ ಬಸ್ ಇರ್ತದೆ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಸಂದರ್ಭದಲ್ಲಿ ಮತ್ತು ಸಂಜೆ ಹೋಗೋ ಸಂದರ್ಭದಲ್ಲಿ ಎಲ್ಲ ಬಸ್ಸುಗಳಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಜಾಗನೇ ಸಿಗೋದಿಲ್ಲ. ಇನ್ನು ಕೆಲವು ಹುಡುಗ ವಿದ್ಯಾರ್ಥಿಗಳು ಜೋತಾಡ್ಕೊಂಡು ಹೋಗ್ತಾರೆ. ಶಕ್ತಿ ಯೋಜನೆಯಿಂದ ಈ ರೀತಿಯ ಒಂದು ಡಿಮೆರಿಟ್ಸ್ ಕೂಡ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಮತ್ತು ಮೀಡಿಯಾಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಸೊ ಇಂತಹ ವಿಚಾರಗಳಿಗೆ ನೀವು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್? ವಿಶೇಷವಾಗಿ ಹಳ್ಳಿಗಳಿಗೆ, ಇದು ಸಿಟಿಗಳಿಗೆ ಅಷ್ಟು ಅನ್ವಯಿಸೋದಿಲ್ಲ, ಹಳ್ಳಿಗಳಿಗೆ ಒಂದೇ ಬಸ್ ಬರ್ತದೆ. ಆದ್ರಿಂದ ಸೊ ಇದು ಬಹಳ ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ನೀವೇನೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಥವಾ ಮುಂದೆ ಕೈಗೊಳ್ಳುವ ಕ್ರಮಗಳೇನು ಸರ್? ನೀವು ಬೆಂಗಳೂರಿನವರು ಅಲ್ವಾ? ಗ್ರಾಮಾಂತರದವ್ರು ಏನಾರ ಪ್ರಶ್ನೆ ಕೇಳಿದರೆ ಕರೆಕ್ಟಾಗಿ ಹೇಳ್ತಾ ನಾನು ಇದ್ದೆ. ಗ್ರಾಮಾಂತರದವನು ಸರ್. ನೀವು ಗ್ರಾಮಾಂತರ ಅಲ್ಲ, ಒಂದು ನಿಮಿಷ. 25,000 ಹಳ್ಳಿನಲ್ಲಿ ಕೂತ್ಕೊಳ್ಳಿ 25,000 ಹಳ್ಳಿನಲ್ಲಿ ಒಂದು 300 ಹಳ್ಳಿ ಬಿಟ್ಟರೆ ರಸ್ತೆ ಸಂಪರ್ಕ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಕಿರಿದಾದ ರಸ್ತೆ ಇರ್ತಕ್ಕಂಥದ್ದು ಬಿಟ್ಟರೆ ಎಲ್ಲ ಕಡೆ ಕೂಡ ಮಾಡಿದ್ದೀವಿ. ಆಮೇಲೆ ಬೆಳಿಗ್ಗೆ ಒಂದೇ ಬಸ್ ಇರೋದಿಲ್ಲ, ಬೆಳಿಗ್ಗೆ ಎಲ್ಲ ಗ್ರಾಮಕ್ಕೂ ಎಲ್ಲ ಬಸ್ಗಳು ಹೋಗೋಕ್ಕಾಗೋದಿಲ್ಲ, ಎಲ್ಲ ಹೋಗಲ್ಲ. ಒಂದು ಬೆಳಿಗ್ಗೆ ಸಾಯಂಕಾಲ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಶಾಲಾ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗಿದ್ದು ನಿಜ, ನಾನು ಆಗಲೇ ಹೇಳಿದೆ, ನಾನೇ ನೀವು ಹೇಳಕ್ಕೆ ಮುಂಚೆ ನಾನೇ ಹೇಳಿದೆ. ಆಮೇಲೆ ನಾವೀಗೇನು ಮಾಡಿದ್ದೀವಿ, ಹೊಸದಾಗಿ 3,000 ಬಸ್ಸು, ರೀಫರ್ಬಿಶ್ಮೆಂಟ್ 1,500, 4,000 ಅಡಿಷ್ನಲ್ ಬಸ್ ಹಾಕಿದ್ವಿ. ಇನ್ನೂ 3,000 ಬಸ್ ಬರುತ್ತೆ. ಅವಾಗೇನಾಗುತ್ತೆ, ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇನ್ನೂ ಸಣ್ಣ ಪುಟ್ಟ ಅದೆಲ್ಲ ಕೂಡ ಸರೋಗುತ್ತೆ. ಆಮೇಲೆ ಏನಾಗುತ್ತೆ, ಕೆಲವು ಈಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, 1,56,000 ಟ್ರಿಪ್ಸ್ ಇರುತ್ತೆ ಪ್ರತಿದಿನ. ಎಷ್ಟು ಹೇಳಿ? 1,56,000 ಟ್ರಿಪ್ಸ್ ಇರುತ್ತೆ. ಈಗ ಮತ್ತೆ 14,000 ಟ್ರಿಪ್ಸು ನಾವು ಜಾಸ್ತಿ ಮಾಡಿದ್ದೀವಿ. ಒಟ್ಟು 1,69,000 ಟ್ರಿಪ್ಸ್ ಇರುತ್ತೆ. ಎಲ್ಲೋ ಒಂದು ಟ್ರಿಪ್ಪಲ್ಲಿ ಒಂದು ಘಟನೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ದೊಡ್ಡದಾಗಿ ಹಾಕ್ತಾರೆ, ಅದನ್ನೇ ವೈಭವೀಕರಣ ಮಾಡಿ ತೋರಿಸ್ತಾರೆ. ಅದರಿಂದ ಆ ರೀತಿ ಕಾಣಿಸುತ್ತೆ. ಬಹುತೇಕ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಅಂತಲ್ಲ. ಇನ್ನೂ 3,000 ಬಸ್ ಬರೋದ್ರಿಂದ ನಮಗೆ ಇನ್ನೂ ಹೆಚ್ಚುವರಿಯಾಗಿ ನಾವು ಶಾಲಾ ಮಕ್ಕಳಿಗೆಲ್ಲ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ. ಅದ್ರ ಜೊತೆ ಮತ್ತೊಂದು ಸರ್, ಮೊನ್ನೆ ಸುದ್ದಿ ಬಂದಿತ್ತು, ಮಳೆಗಾಲದಲ್ಲಿ ಈ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಬಸ್ಗಳಲ್ಲಿ ಸೋರ್ತಾ ಇದೆ, ಮೇಂಟೆನೆನ್ಸ್ ಬಗ್ಗೆ. ಅದೆಲ್ಲ ಸುಳ್ಳಮ್ಮ. ಅದು ಹುಬ್ಳಿ ನಾರ್ತ್ ವೆಸ್ಟ್ ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸಲ್ಲಿ ಒಂದು ಕಂಡಕ್ಟ್ರು ಡ್ರೈವರು ರೀಲ್ಸ್ ಮಾಡೋದಕ್ಕೆ ಮಳೆನೂ ಇಲ್ಲ ಏನೂ ಇಲ್ಲ, ಅದನ್ನು ರೀಲ್ಸ್ ಮಾಡೋದಕ್ಕೆ ಅದನ್ನು ಮಾಡಿದರು. ಆ ಕಂಡಕ್ಟ್ರು ಡ್ರೈವರ್ ಇಬ್ಬರು ವಜಾ ಆದರು. ಅದರಿಂದ ಏನಾಯಿತು, ಸಂಸ್ಥೆ ಕೆಟ್ಟ ಹೆಸರು ಬಂತು. ಅವರೇನೋ ರೀಲ್ಸ್ ಮಾಡೋ ಹುಚ್ಚು. ಈಗ ನಾವು ನೋಡ್ತೀವಲ್ಲ, ಜೋಗು ಅಲ್ಲಿ ಇಲ್ಲಿ ಹೋಗಿ ರೀಲ್ಸ್ ಮಾಡೋಕ್ಕೆ ಹೋಗಿ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರಲ್ಲ, ಇದನ್ನು ಅವರು ರೀಲ್ಸ್ ಹುಚ್ಚೋದು. ಅದನ್ನು ಡಿಸ್ಮಿಸ್ ಆದರು, ಇಬ್ಬರು ಡಿಸ್ಮಿಸ್ ಆದರು, ಕೆಲಸ ಕಳ್ಕೊಂಡ್ರು. ಆಮೇಲೆ ಆ ರೀತಿಯ ಬಸ್ಸುಗಳು ನಮ್ಮಲ್ಲಿ ಎಲ್ಲೂ ಇಲ್ಲ. ನೀವು ಎಲ್ಲನೂ ನಮ್ಮ ಬಸ್ಸುಗಳು ನೋಡಿ, ಇತ್ತೀಚೆಗೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಈ ರೀಫರ್ಬಿಶ್ಮೆಂಟ್ ಆದಮೇಲೆ ಬಸ್ಸುಗಳು ನೋಡೋದಕ್ಕೆಲ್ಲ ಹೊಸ ಬಸ್ಸುಗಳ ಥರನೇ ಇರುತ್ತೆ. ಆಮೇಲೆ ಪ್ರತಿದಿನ ಕ್ಲೀನ್ ಮಾಡಿದಾಗ ಮೇಲೆ ಟಾಪು ಎಲ್ಲ ನೀರೆಲ್ಲ ಹೋಗುತ್ತಲ್ಲ, ಲೀಕೇಜ್ ಆಗಿದ್ರೆ ಗೊತ್ತಾಗುತ್ತೆ. ಹಿಂದೆ ಇತ್ತು, ಆದರೆ ಈಗ ಸಾಕಷ್ಟು ಸುಧಾರಣೆ ಆಗಿದೆ. ನಾನೇ ಮಾಡಿದ್ದೀನಿ ಅಂತಲ್ಲ, ಭಾಳ ವರ್ಷಗಳಿಂದ ಎಲ್ಲರೂ ಮಾಡ್ಕೊಂಬಂದಿರೋದೇ ಈಗ ಸುಧಾರಣೆ ಆಗಿದೆ. ನಮಸ್ತೆ, ನನ್ನ ಹೆಸರು ಜನನಿ ವತ್ಸಲ ಅಂತ. ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಸಿಗ್ತಾ ಇಲ್ಲ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರಗಳು, ಪ್ರಕರಣಗಳು ನಡೀತಾನೆ ಇದೆ. ಮೊನ್ನೆ ಇತ್ತೀಚೆಗಷ್ಟೇ BTM ಕ್ಷೇತ್ರದಲ್ಲೂ ಸಹ ಒಂದು ಅತ್ಯಾಚಾರ ಪ್ರಕರಣವೂ ಸಹ ನಾವು ನೋಡಿದೀವಿ, ಅದು ಪತ್ರಿಕೆಗಳಲ್ಲೂ ಸಹ ಬಂತು. ನಾನು ವಾಯ್ಸ್ ರೈಸ್ ಮಾಡ್ತಿರೋದು, ಈ ಶಕ್ತಿಯುತ ಯೋಜನೆಗಿಂತ ನಮಗೆ ರಕ್ಷಣಾ ಯೋಜನೆನ ನೀಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಶಕ್ತಿ ಯೋಜನೆಯಿಂದ ಎಲ್ಲಾದರೂ ಏನಾದ್ರು ತೊಂದರೆ ಆಗಿದ್ರೆ ಹೇಳಿ. ಖಂಡಿತ ಸರ್. ಈಗ ನೀವು ಹೇಳಿದ್ರಿ ಎಷ್ಟೋ ಸಾವಿರ BMTC ಬಸ್ಗಳು ಗುಜರಿಗೆ ಹೋಗುವಂತಹ ಬಸ್. ಗುಜರಿಗೆ ಹೋಗೋದಲ್ಲಮ್ಮ, ಒಂದ್ ನಿಮಿಷ ಇರಿ. ಈಗ ಒಂದ್ ನಿಮಿಷ. ಈಗ 15 ಲಕ್ಷ ಕಿಲೋಮೀಟರು ಒಂದು ಬಸ್ಸು ಓಡುತ್ತೆ ಅಲ್ವಾ? ಹಿಂದೆ ಎಲ್ಲ ಬರೀ 6 ಲಕ್ಷಕ್ಕೇನೆ ಗುಜರಿಗೆ ಹಾಕೋರು. ಯಾರು ದುಡ್ಡು? ಅದು ಸಾರ್ವಜನಿಕರ ದುಡ್ಡು. ಖಂಡಿತ ಸರ್. ಒಂದ್ ನಿಮಿಷ ಇರಿ, ನಾನು ಹೇಳಿದಷ್ಟು ಕೇಳಿ, ಆಮೇಲೆ ನೀವು ಕೇಳಿ. 6 ಲಕ್ಷ ರೂಪಾಯಿ 15 ಲಕ್ಷ ಕಿಲೋಮೀಟರ್ ಓಡೋ ಅಂಥ ವೆಹಿಕಲ್ಸ್ನ 6 ಲಕ್ಷ ಕಿಲೋಮೀಟ್ರಿಗೆ ಸ್ಕ್ರಾಪ್ ಮಾಡೋರು. ಯಾರು ದುಡ್ಡು? ಅದು ಸಾರ್ವಜನಿಕರ ದುಡ್ಡು. ಆಮೇಲೆ 10 ಲಕ್ಷ ಓಡೋ ಅಂಥ ಬಸ್ನ ಸ್ಕ್ರಾಪ್ ಮಾಡೋರು. ಯಾರು ದುಡ್ಡು? ಅದು ಸಾರ್ವಜನಿಕರ ದುಡ್ಡು. ನೀವು ಒಂದ್ಸಲ ರೀಫರ್ಬಿಶ್ಮೆಂಟ್ ಮಾಡಿದ್ರೆ ಇನ್ನು 3-4 ಲಕ್ಷ ಕಿಲೋಮೀಟರು ನಾವು ಓಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸು 500-600 ವರ್ಷ ಬಿಲ್ಡಿಂಗ್ಸ್ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡೋದ್ರೆ. ಆದರೆ ನಾವೀಗ ಕಟ್ತಾ ಇರೋ ಬಿಲ್ಡಿಂಗ್ಸು
ಮೇಂಟೆನೆನ್ಸ್ ಇಲ್ಲ, 40-50 ಲಕ್ಷ ವರ್ಷಕ್ಕೆ ಬಿದ್ದೋಗುತ್ತೆ. ಸರ್ ಹಾಗಾದ್ರೆ ಪ್ರೈವೇಟ್ ಆಪರೇಟರ್ಸು 20-25 ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ ಬಸ್ಸುಗಳನ್ನು, ಅವರು ಮೇಂಟೆನೆನ್ಸ್ ಆಗಿರುತ್ತೆ. ಆಮೇಲೆ ಸಾರ್ವಜನಿಕರ ಹಣನ ಪೋಲ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ನಮ್ಮ ಬಸ್ಸುಗಳಲ್ಲಿ ಅಥವಾ ಒಂದು ವರ್ಷದಿಂದ ಎಲ್ಲೂ ಕೂಡ ಅಹಿತಕರ ಘಟನೆಗಳು ಎಲ್ಲೂ ಕೂಡ ನಡೆದಿಲ್ಲ. ನಮ್ಮ ಸ್ಟಾಫು ಕೂಡ ಅಷ್ಟೇ ಪಬ್ಲಿಕ್ ಹತ್ರ ಎಷ್ಟೇ ಕಿರಿಕಿರಿ ಆದರೂ ಕೂಡ ಚೆನ್ನಾಗಿ ಅವ್ರು ಬಿಹೇವ್ ಕೂಡ ಮಾಡಿದ್ದಾರೆ. ನಮ್ಮಲ್ಲಿ ಯಾವ ಕಂಪ್ಲೇಂಟ್ಸು ಇಲ್ಲ ನಮ್ಮಲ್ಲಿ. ಸರ್ ಆಕ್ಚುಲಿ ಕಂಪ್ಲೇಂಟ್ ಖಂಡಿತವಾಗ್ಲೂ ಇದೆ. ನಿಮ್ಮ KSRTC ಇಲಾಖೆಯಲ್ಲಿ, BMTC ಇಲಾಖೆಯಲ್ಲಿ ಮಹಿಳಾ ಕಂಡಕ್ಟರ್ಗಳಿಗೆ ದೌರ್ಜನ್ಯಗಳು ಹಾಗೂ ಸಾಕಷ್ಟು ನಡೀತಾ ಇದೆ. ನಿಮಗೆ ಒಂದು ವಿಚಾರ ಬಂದಿರಬೇಕು, ಮಂಜಮ್ಮ ಅನ್ನೋರು 19 ಲಕ್ಷಕ್ಕಿಂತ ಓಡಿದಂತಹ ಬಸ್ಸು ಒಂದು ಚಿಕ್ಕ ವಿಡಿಯೋ ಮಾಡಿ ತಮ್ಮ ಇಲಾಖೆಯ ಒಂದು ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದ್ದಾರೆ. ಆದರೆ ಅವ್ರಿಗೆ ಕೊಟ್ಟಿರುವಂತಹದ್ದು ಅಮಾನತು ಮಾಡಿದ್ದಾರೆ, ಕೆಲಸದಿಂದ ತೆಗೆದಿದ್ದಾರೆ. ಇದು ಯಾರ ತಪ್ಪು? ಬಸ್ಸನ್ನ ನಿಗದಿ ಮಾಡಿದಂತಹ ತಪ್ಪ? ವಿಚಾರ ಗೊತ್ತಿದ್ರೆ ಮಾತಾಡಿ. ಖಂಡಿತವಾಗ್ಲೂ ಒಂದು ನಿಮಿಷ ಕೂತ್ಕೊಳ್ಳಮ್ಮ. 15 ಲಕ್ಷ ಕಿಲೋಮೀಟರ್ ನಮ್ಮ ದೇಶದಲ್ಲಿ ಯಾವ ವಾಹನ ಕೂಡ ಓಡಿಸೋಂಗಿಲ್ಲ. 18 ಲಕ್ಷ ಹೆಂಗಿರುತ್ತೆ? 15 ಲಕ್ಷ ಕಿಲೋಮೀಟರ್ ಓಡಿರ್ತಕ್ಕ ವಾಹನ ನಮ್ಮ ದೇಶದಲ್ಲಿ ಓಡಿಸೋಕೆ ಆಗಲ್ಲ. ಈಗ 18 ಲಕ್ಷ ಕಿಲೋಮೀಟರ್ ಓಡಿಸೋಕ್ಕಾಗತ್ತಾ? ಆ ಮಂಜಮ್ಮ ಅನ್ನೋರು ಅನೇಕ ಸಲ ಇದೇ ರೀತಿ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾಗಳಲ್ಲಿ ಅದರಲ್ಲಿ ಇದರಲ್ಲಿ ವಿಡಿಯೋ ಮಾಡೋ ಹಾಕೋರು ಅಲ್ವಾ. ಆದರೆ ಆಮೇಲೆ ಶಿಸ್ತಿರುತ್ತೆ. ನಮ್ಮ BMTC ಎಂಪ್ಲಾಯೀಸ್ ಇರ್ಬೋದು ಅಥವಾ ಸರ್ಕಾರಿ ನೌಕರರು ಇರ್ಬೋದು, ಅವ್ರು ಏನೇ ಇದ್ದರೂ ಅವ್ರು ಅಪೀಲ್ ಮಾಡ್ಕೋಬೇಕು ಹೈಯರ್ ಆಫೀಸರ್ಸ್ಗೆ. ಆ ರೀತಿ ಮೀಡಿಯಾಗಳಿಗೆಲ್ಲ ಹೋದಾಗ ಏನಾಗುತ್ತೆ, ಸಹಜವಾಗಿ ಆ್ಯಕ್ಷನ್ ತೊಗೊಳ್ತಾರೆ. ನಮಸ್ಕಾರ ಸರ್, ನಾನು ಲೋಕೇಶ್ ತಾಳಿಕಟ್ಟೆ ಅಂತ ಮಾತಾಡ್ತಾ ಇರೋದು. ಸೊ ಶಕ್ತಿ ಯೋಜನೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಖಾಸಗಿ ಶಾಲಾ ಒಕ್ಕೂಟದ ವತಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ನಮಗೀಗ ಈ ವರ್ಷದಲ್ಲಿ ನಮಗೊಂದು ಭಾರ ಆಗಿರೋದೇನು ಅಂತಂದರೆ, ಈಗ ವರ್ಷಕ್ಕೊಂದು ಸಾರಿ ನಾವು ಬಸ್ಗೆ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ವಿ. ಸೊ ಮೊನ್ನೆ ನಾವು ಟ್ಯಾಕ್ಸನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ ಕಟ್ಟಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇದು ಒಂದು. ಆಮೇಲೆ ಎರಡನೇದಾಗಿ ಹೊಸ ಬಸ್ಸುಗಳನ್ನು ತಗೊಂಡ್ರೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮಾಡಿದ್ದಾರೆ ನಿಜ. ಅದೇನು ಪೈಪ್ಲೈನ್ ಮಾಡಿದ್ದಾರೆ, ವಾಟರ್ ಪೈಪ್ಲೈನ್ ಅದು ಹೊಸ ಬಸ್ಗಳಲ್ಲಿ. ಮತ್ತು ಪ್ರತಿ ಸೀಟ್ ನಡುವೆ ಒಂದು ಸೈರನ್ ಬಟನ್ ಇದೆ. ಅದೇನಾಗ್ತಾ ಇದೆ ಇವಾಗ ಅಂದರೆ, ಸೊ ಒಂದು ಊದ್ಬತ್ತಿ ಹೊಚ್ಚಂಗಿಲ್ಲ ಬಸ್ ಒಳಗೆ, ಬಸ್ಸು ವಾಟರ್ ಸ್ಪ್ರಿಂಕ್ಲ್ ಆಗಿ ಶುರುವಾಗುತ್ತೆ, ಬಸ್ ನಿಲ್ಲುತ್ತೆ, ಆನ್ ಆಗಲ್ಲ. ಮತ್ತು ಅಗೈನ್ ಕಂಪ್ನಿಯಿಂದ ಕರೆಸ್ಬೇಕಾಗಿದೆ ಒಂದು. ಎರಡನೇದು, ಮಕ್ಕಳು ಆಟಿಕೆಗೆ ಬಟನ್ ಮೇಲೆ ಕೈ ಇಟ್ಟರು ಸಾಕು ಬಸ್ ನಿಂತು ಹೋಗುತ್ತೆ. ಸೊ ಇದೇನಾಗಿದೆ ಅಂತಂದರೆ ನಮಗೆ ಹೆಚ್ಚು ಭಾರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ಸೂರೆನ್ಸು ಜಾಸ್ತಿ ಆಗಿದೆ, ಮತ್ತು ಟ್ಯಾಕ್ಸು 4 ಸರಿ ಕಟ್ಟೋದ್ರಿಂದ ನಮಗೆ ಹೊರೆ ಆಗ್ತಾಯಿದೆ. ಪ್ರತಿ ಸಾರಿ ನಾವು RTO ಆಫೀಸ್ಗೆ ಹೋಗಬೇಕಾಗುತ್ತೆ ಪ್ರತಿ 3 ತಿಂಗಳಿಗೊಮ್ಮೆ. ಸೊ ಇದೆಲ್ಲೋ ಒಂದು ಕಡೆ ಖಂಡಿತ ಅದು ಮಕ್ಕಳು ತಲೆ ಮೇಲೆ ಬೀಳೋದು. ಸೊ ಅವಾಗ ಬಡ ಪೋಷಕರು ಇರ್ತಾರೆ, ಸೊ ಅವರಿಗೆ ಹೊರೆ ಜಾಸ್ತಿ ಆಗ್ತಾ ಇದೆ. 3 ತಿಂಗಳ ಬದಲು 6 ತಿಂಗಳು ಸಲ ಕಟ್ತೀವಿ ಅಂತ ಹೇಳೋದು. ಇಲ್ಲ, ವರ್ಷಕ್ಕೊಮ್ಮೆ ಇತ್ತು ಸರ್. ಆಯ್ತು, ಒಂದು ರೆಪ್ರೆಸೆಂಟೇಷನ್ ಕೊಡಿ. ಹಾಂ, ಈಗ 3 ತಿಂಗಳು ಕೊಟ್ಟಿದ್ರು ಒಂದೇ, 6 ತಿಂಗಳು ಕಟ್ಟಿದ್ರು ಒಂದೇ ಅಲ್ವಾ? ಹಾ. ಅಷ್ಟೇ ತಾನೇ ಕಟ್ಟೋದು, ಜಾಸ್ತಿ ಕಟ್ಟಲ್ಲ. ಟ್ಯಾಕ್ಸಸ್ ಜಾಸ್ತಿ ಆಗಿದೆ ಸರ್. 3 ತಿಂಗಳಿಗೊಮ್ಮೆ ಕಟ್ಟೋದಿದೆಯಲ್ಲ, ಮೊದಲು 2,000-3,000 ಇತ್ತು. ಈಗೇನಾಗಿದೆ, ಪ್ರತಿ 3 ತಿಂಗಳಿಗೊಮ್ಮೆ 2,000-3,000 ರೂಪಾಯಿ ಆಗ್ತಾ ಇದೆ. ಜಾಸ್ತಿ ಆಗಿದೆ, ಅದು ಟ್ಯಾಕ್ಸಸ್ ಜಾಸ್ತಿ ಆಗಿದೆ ಸರ್. ಅದ್ರ ರೆಪ್ರೆಸೆಂಟೇಷನ್ ನಟರಾಜ್ ಶರ್ಮಾ ಅವರೇ ಜಾಸ್ತಿ ಆಯ್ತಾ? ಮೊದಲು ಇದ್ದಂಥ ವ್ಯವಸ್ಥೆ ಇವತ್ತು ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಮಾದರಿಯಾಗಿದೆ. ಯಾವ ಕಾರಣಕ್ಕೆ ಅಂದರೆ ಸ್ಕೂಲ್ ಬಸ್ಸಿಗೆ ಮಾತ್ರ, ಬೇರೆ ವಿಚಾರವಾಗಿ ನಾನು ಹೇಳಲ್ಲ. ಬೇರೆ ಇಡೀ ದೇಶದಲ್ಲಿ ನೀವು ಹೋಗಿ ನೋಡಿದ್ರೆ ಸ್ಕೂಲ್ ಕ್ಯಾಬ್ ಪರ್ಮಿಟ್ಸ್ ಅಂತೇಳಿ ಎಲ್ಲೂ ಕೊಡ್ತಾ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ನಾವು ಇಡೀ ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ ಅನ್ನ ಕೋಟ್ ಮಾಡಿ, ಸುಪ್ರೀಂ ಕೋರ್ಟ್ ಯಾವ ಗೈಡ್ಲೈನ್ಸ್ ಅನ್ನು ಕೊಟ್ಟಿತ್ತು, ಯಾಕೆ ವಾಟರ್ ಬೇಕು, ಪ್ಯಾನಿಕ್ ಬಟನ್ ಬೇಕು, ಇವೆಲ್ಲವನ್ನು GPS ಟ್ರ್ಯಾಕಿಂಗ್ ಬೇಕು, ಇವೆಲ್ಲವನ್ನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಡಿಯಲ್ಲಿ ಬಂದಿದ್ದ ಕಾರಣದಿಂದ ಅದನ್ನೆಲ್ಲ ಒಂದು ಇದು ಮಾಡಿ, ನಾನು ಕಳೆದ ಬಾರಿ ನಮ್ಮ ಯಾವಾಗ ಸೆಪ್ಟೆಂಬರ್ ಅಲ್ಲಿ ನಾವು 11ನೇ ತಾರೀಕು ಪ್ರೊಟೆಸ್ಟ್ ಮಾಡಿದಾಗ ಅದರಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಶಾಲಾ ವಾಹನಗಳಿಗೆ ಸಪರೇಟ್ ಆಗಿ ಕ್ಯಾಬ್ ಪರ್ಮಿಟ್ ಕೊಡಿ. ಆ ಕ್ಯಾಬ್ ಪರ್ಮಿಟ್ ಕೊಡಿ ಅಂತ ಕೇಳಿದಾಗ ನಾವು ಅವರಲ್ಲಿ ಇನ್ನೊಂದು ಮನವಿಯನ್ನು ಕೂಡ ಅದ್ರ ಜೊತೆಯಲ್ಲೇ ಇತ್ತು. ಶಾಲಾ ವಾಹನಗಳಿಗೆ ಅಂತೇಳಿ ರಿಜಿಸ್ಟರ್ ಮಾಡಿ ಸ್ಕೂಲ್ ಕ್ಯಾಬ್ ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಪೇಂಟ್ ಹೊಡೆದು ಅದಕ್ಕೆ ಸ್ಕೂಲ್ ಕ್ಯಾಬ್ ಅಂತ ಹೇಳ್ಬಿಟ್ಟು ಏನಾದ್ರು ಅದರ ಮೇಲೆ ಪ್ರಿಂಟ್ ಹಾಕಿದ್ರೆ ಅದಕ್ಕೆ 50% ಟ್ಯಾಕ್ಸ್. ಇವತ್ತು ಏನ್ CC ಪರ್ಮಿಟ್ ಅಲ್ಲಿ ತಾವು ಸ್ಕೂಲ್ಗಳಲ್ಲಿ ಪಡ್ಕೊಂಡಿದ್ರಿ, ತಮ್ಮ ಕಾಲೇಜ್ ಹೆಸರಲ್ಲಿ ಪಡ್ಕೊಂಡಿದ್ದೀರಿ, ಸ್ಕೂಲ್ ಹೆಸರಲ್ಲಿ ಪಡ್ಕೊಂಡಿದ್ದೀರಿ, ಅದಕ್ಕಲ್ಲ, ಸ್ಕೂಲ್ ಕ್ಯಾಬ್ ಅನ್ನುವಂಥ ಪರ್ಮಿಟ್ ಅನ್ನ ನೀವು ಕನ್ವರ್ಷನ್ ಮಾಡಿಸಿಕೊಂಡ ಪಕ್ಷದಲ್ಲಿ ಇವತ್ತು ತಾವು ಏನು CC ಪರ್ಮಿಟ್ಗೆ, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ 50% ಕಮ್ಮಿ ಆಗುತ್ತೆ. ಅದನ್ನು ಕೂಡ ಈಗ ಆಲ್ರೆಡಿ ಟ್ಯಾಕ್ಸೇಷನ್ ಅಲ್ಲಿ ಮೊನ್ನೆ ಕಳೆದ ವಾರ ಅಪ್ಡೇಟ್ ಆಗಿದೆ. ಲಾಸ್ಟ್ ಶುಕ್ರವಾರದಿಂದಾನೇ ಪ್ರಪ್ರಥಮ ಬಾರಿಗೆ 10 ವೆಹಿಕಲ್ಗಳಿಗೆ ಈ ರೀತಿ ಕನ್ವರ್ಷನ್ ಆಗಿ ಬಂದಿದೆ ಸರ್. ಇದು ಆಕ್ಚುಲಿ ರಿಯಲ್ ಇರ್ತಕ್ಕಂಥ ಇವಾಗ ಪ್ರೆಸೆಂಟ್ ಇರ್ತಕ್ಕಂಥ ಸಿಸ್ಟಮ್. ಇದೇನಾದರೂ
ಏನೋ ಬದಲಾವಣೆಗಳೇನಿದ್ರೆ ಒಂದು ಅಪೀಲ್ ಮಾಡಿ, ನಿಮ್ಮ ಅಸೋಸಿಯೇಷನಿಂದ ಮಾಡಿ.